ಪಾತ್ರ ಚಿಕ್ಕದು ದೊಡ್ಡದು ಅನ್ನೋದಕ್ಕಿಂತ ನನ್ನ ಮನಸ್ಸಿಗೆ ಇಷ್ಟ ಆಗಿರೋದು ಫಸ್ಟು, ಅದು ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಅಗ್ನಿವರ್ಷ ಅಂತ ನಿಡಸಾಲೆ ಪುಟ್ಟಸ್ವಾಮಿ ಅವರ ಪ್ರೊಡಕ್ಷನ್ನು, ವಿಜಯ್ ನಿಡಸಾಲೆ ಮತ್ತು ಗಾರ್ಗಿ ಅವರು ನಿರ್ದೇಶನ ಮಾಡಿ ಅಂತ ಒಂದು ಮೂವಿ ಅದು ಅಗ್ನಿವರ್ಷ ಅಂತೇಳಿ. ಆ ಪಾತ್ರ ನನ್ನ ಮನಸ್ಸಿಗೆ ಎಷ್ಟು ಹಿಡಿಸ್ತು ಅಂತ ಹೇಳಿದರೆ, ಒಂದು ಮುಳುಗಡೆ ಪ್ರದೇಶದಲ್ಲಿ ಇರುವಂಥ ಒಂದು 3 ಕುಟುಂಬದಲ್ಲಿ ಆ ಒಂದು ಕುಟುಂಬದ ಇದು ನಾನು ಒಂದು ಹೆಣ್ಣು ಮಗಳಾಗಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಒಂದು ಪ್ರದೇಶದಲ್ಲಿ ಒಂದು ಹೆಣ್ಣು ಮಗಳು, ಅದರಲ್ಲೂ ಕೂಡ ಕೆಲಸಗಾರತಿ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ರೀತಿ ಇದೆಯಲ್ಲ, ನನಗೆ ತುಂಬ ಇನ್ಸ್ಪೈರ್ ಮಾಡಿತು. ಆ ಒಂದು ಪಾತ್ರ ಇದೆಯಲ್ಲ ನನಗೆ ತುಂಬ ಅಂದರೆ ತುಂಬ, ನಾನು ಫಸ್ಟು ಪ್ಲೇಸಲ್ಲಿ ಕೊಡುವಂಥ ಪಾತ್ರ ಅದು. ಆ ನಂತರದಲ್ಲಿ ಶಾಕಾಹಾರಿ ಅಂತ ರೀಸೆಂಟಾಗಿ ಇದಾಯಿತು. ಸಂದೀಪ್ ಸುಂಕದವರು ಮತ್ತು ರಂಗಾಯಣ ರಘು ಸರ್ ಅವರು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದಂಥದ್ದು, ರಾಜೇಶ್ ಕೀಳಂಬಿಯವರ ಪ್ರೊಡಕ್ಷನ್ ಅದು. ಆ ಪಾತ್ರ ನನಗೆ ಇವತ್ತಿಗೂ ಕೂಡ ಒಂದು ಅಚಾನಕ್ಕಾಗಿ ಸಿಕ್ಕಿರುವಂಥದ್ದು. ಆ ಕಾನ್ಸ್ಟೇಬಲ್ ರೋಲ್ ಅಂತ ಹೇಳೋದು ಗಂಡು ಮಕ್ಕಳು ಮಾಡಬೇಕು ಅಂತ. ಅಲ್ಲಿ ಸಂದೀಪ್ ಸುಂಕದವ್ರು ಹೆಂಡತಿ ಶ್ರುತಿ ಏನಂತ ಹೇಳಿದ್ರು, ಗಂಡು ಮಕ್ಳು ಯಾಕೆ ಮಾಡಬೇಕು, ಹೆಣ್ಮಕ್ಳು ಮಾಡಬಾರ್ದು ಅನ್ನುವಂಥ ಡಿಸ್ಕಷನಲ್ಲಿ ನಾಗರಾಜ್ ಮಲ್ಲಿಗೆ ಹೇಳಿ ಅವರು ಸೇರಿ ಪ್ರತಿಮಾ ಮೇಡಮ್ ಅಂತ ಇದ್ದಾರೆ, ಅವರು ಒಳ್ಳೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಕೇಳ್ಬೋದಲ್ಲ ಅಂಥೇಳಿ ಅಲ್ಲಿಂದ ಬಂದದ್ದು ಆ ಪಾತ್ರ. ನಿಜವಾಗಿ ನಾನು ಸಂದೀಪ್ ಸುಂಕದವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಸಿನಿಮಾ ಜೀವನದಲ್ಲಿ ಫಸ್ಟ್ ಬ್ರೇಕ್ ಸಿಕ್ಕಿರುವಂಥದ್ದು ಅಂತ ಹೇಳಿದರೆ ಕಿಣಿಮಾಮ್ ಅಂತ ಒಂದು ಪ್ರೀತಿ ತುಂಬಿದ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ನನ್ನ ಒಂದು ಒಳ್ಳೆಯ ಅನುಭವ.